ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ವತಿಯಿಂದ ತಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ದಿನದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ದಿನ ಬಂದಿರುವಂತಹ ಪ್ರಮುಖ ಸುದ್ದಿಗಳು ಏನಿರ್ತವೆ ಅಂದರೆ ಹಲವಾರು ನ್ಯೂಸ್ ಪೇಪರ್ಗಳಿಂದ, ಹಿಂದೂಯಿಂದ ಇರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಇರ್ಬೋದು, ಈ ರೀತಿಯಾಗಿ ಹಲವಾರು ನ್ಯೂಸ್ ಪೇಪರಿಂದ ಇರುವಂತಹ ಇಂಪಾರ್ಟೆಂಟ್ ಸುದ್ದಿಗಳನ್ನು ಇವತ್ತು ನಾವು ನೋಡ್ತೀವಿ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ARC ರೆಕಮೆಂಡ್ಸ್ ಒನ್ ಟೈಮ್ ಸೆಟಲ್ಮೆಂಟ್ ಫಾರ್ ಡ್ಯೂಸ್ ರಿಕವರಿ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಕರ್ನಾಟಕದ ARC ಏನಿದೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನಿದೆ, ಸೆಕೆಂಡ್ ARC, ಇದು ರೆಕಮೆಂಡ್ ಮಾಡಿರುವಂತಹ ಕೆಲವು ಶಿಫಾರಸನ್ನು ನೋಡ್ತೀವಿ. ನಿನ್ನೆ ಕೂಡ ಕೆಲವಷ್ಟು ರೆಕಮೆಂಡೇಷನ್ಸ್, ARC ನೀಡಿರುವಂಥ ರೆಕಮೆಂಡೇಷನ್ಸನ್ನು ನೋಡಿದ್ವಿ. ಇವತ್ತು ವಿತ್ ರೆಸ್ಪೆಕ್ಟ್ ಟು ಈಗ ಬಾಕಿ ಇರುವಂತಹ ಸಾಲ ಏನಿದೆ, ಆ ಸಾಲದ ವಸೂಲಾತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಕೆಲವು ಸಜೆಷನ್ಸನ್ನು ಈ ARC ಶಿಫಾರಸನ್ನು ARC ನೀಡಿದೆ. ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಮೊದಲಿಗೆ 2013ರಿಂದ 2018ರವರೆಗೆ ನಮ್ಮ ಒಂದು ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಇದು ನೀಡಿದ್ದಂತಹ ಸಾಲ ಏನಿದೆ, ಆ ಸಾಲದಲ್ಲಿ ಭಾರಿ ಬಾಕಿ ಉಳಿದಿದೆ ಅಂತ ನಮಗೆ ARC ಹೇಳ್ತಾ ಇದೆ. ಏನು ಅಂದರೆ, ಪ್ರಿನ್ಸಿಪಲ್ ಬಂದು ಸುಮಾರು 714 ಕೋಟಿಯಷ್ಟು ಪ್ರಿನ್ಸಿಪಲ್ ಬಾಕಿ ಇದೆ. ಅಂದರೆ ಆ್ಯಕ್ಚುಯಲ್ ಅಮೌಂಟು 714 ಕೋಟಿಯಷ್ಟು, ಅದರಲ್ಲಿ ಇಂಟ್ರೆಸ್ಟೇ 14 ಕೋಟಿಯಷ್ಟು ಇಂಟ್ರೆಸ್ಟೇ ಇದೆ. ಟೋಟಲ್ ಡ್ಯೂ ಎಷ್ಟಾಯಿತು, ಹತ್ತತ್ರ 730 ಕೋಟಿಯಷ್ಟು, 728 ಕೋಟಿಯಷ್ಟು ಡ್ಯೂ ಅನ್ನು ಈಗ ಸದ್ಯಕ್ಕೆ ಮೈನಾರಿಟಿ ಡೆವಲಪ್ಮೆಂಟ್ಸ್ ಕಾರ್ಪೊರೇಷನ್ ನೀಡಿರುವಂತಹ ಒಂದು ಸಾಲದಿಂದ ಬಾಕಿ ಉಳಿದಿದೆ. ಇಷ್ಟು ಲೋನ್ ಅಮೌಂಟ್ ಬಾಕಿ ಉಳಿದಿದೆ ಅಂತಂದರೆ, ಇಷ್ಟು ಲೋನ್ ಅಮೌಂಟಿಂದ ಹಲವಾರು ಸ್ಕೀಮ್ಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲ ಏನು ಡೆವಲಪ್ಮೆಂಟ್ ಆಗಬೇಕು ರಾಜ್ಯದಲ್ಲಿ, ಆ ಒಂದು ಡೆವಲಪ್ಮೆಂಟ್ಗೆ ಈ ಒಂದು ಏನು ಲೋನ್ಸ್ ಇದೆ, ಇದು ಈ ಅಮೌಂಟ್ ಏನಿದೆ, ಈ ಅಮೌಂಟ್ ಉಪಯುಕ್ತ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಒನ್ ಟೈಮ್ ಸೆಟಲ್ಮೆಂಟನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ARC ಶಿಫಾರಸ್ ಮಾಡಿದೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆಲ್ಸೋ ದೇ ಹ್ಯಾವ್ ಟೋಲ್ಡ್ ರಿಕವರ್ಡ್ ಅಮೌಂಟ್, ಈ ಒಂದು 728 ಕೋಟಿಯಷ್ಟು ಲೋನ್ ಅಮೌಂಟ್ ಆ್ಯಕ್ಚುಯಲ್ ಆಗಿ ಇರೋದು, ಟೋಟಲ್ ಲೋನ್ ಇರೋದು. ಬಟ್ ಅದರಲ್ಲಿ ರಿಕವರ್ ಆಗಿರೋದೆಷ್ಟು, ಕೇವಲ 86 ಕೋಟಿಯನ್ನು ಮಾತ್ರ ರಿಕವರ್ ಮಾಡಿದ್ದಾರೆ. ಆಲ್ಮೋಸ್ಟ್ 650 crores ಅಷ್ಟು ಏನು ಬಾಕಿ ಇರುವಂತಹ ಹಣ ಇದೆ. ಯಾಕೆ ಈ ಹಣವನ್ನು ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆ ವಸೂಲಾತಿಯನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಕೂಡ ARC ಕೆಲವೊಂದು ಆ ಕಾರಣಗಳು ಏನು ಅಂತಂದರೆ, ಮೊದಲಿಗೆ ಬಂದು ಫಲಾನುಭವಿಗಳೇನಿದ್ದಾರೆ ಅಂದರೆ ಈ ಒಂದು ಬೆನಿಫಿಷರೀಸ್ ಏನಿದ್ದಾರೆ, ಅವರು ವಲಸೆ ಹೋಗಿರೋದು, ಅಂದರೆ ಮೈಗ್ರೇಷನ್ ಆಫ್ ಬೆನಿಫಿಷರೀಸ್. ಅಂದರೆ ಈಗ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಸಾಲವನ್ನು ತಗೊಂಡು ಅವರು ಬೇರೆ ಕಡೆ ಎಲ್ಲರೂ, ಮೈಸೂರು, ಮಂಗಳೂರು, ಈ ಕಡೆ ಎಲ್ಲರೂ ಹೋಗಿರುವಂಥದ್ದು ಇರ್ಬೋದು. ಆ ಒಂದು ಕಾರಣದಕ್ಕೆ ಮೊದಲನೇದೊಂದು ಮೈಗ್ರೇಷನ್ ಅಥವಾ ವಲಸೆ ಹೋಗಿರುವಂಥದ್ದು. ಎರಡನೇದಾಗಿ ಬಂದು ಎಂಪ್ಲಾಯ್ಮೆಂಟ್ ಚೇಂಜ್ ಅಥವಾ ಜಾಬ್ ಚೇಂಜ್ ಆಗಿರುವಂಥದ್ದು, ಅಂದರೆ ಅವರು ತಮ್ಮ ಒಂದು ಉದ್ಯೋಗವನ್ನು ಬದಲಾಯಿಸಿರುವಂಥ ಕಾರಣ ಆ ಅಡ್ರೆಸ್ ಸಿಗದಿರ ಇರ್ಬೋದು, ಇಲ್ಲ ಬೇರೆ ರೀತಿಯಾಗಿ ಏನೋ ರೀಸನ್ಸ್. ಒಂದು ಎಂಪ್ಲಾಯ್ಮೆಂಟ್ ಚೇಂಜಿಂದ. ಮೂರನೇದಾಗಿ ಏನು ಅಂತಂದರೆ, ಅವರ ಒಂದು ಇನ್ಕಮ್ ಏನಿರುತ್ತೆ, ಆದಾಯ ಡಿಕ್ರೀಸ್ ಆಗಿದೆ, ಅಥವಾ ಆದಾಯದ ಒಂದು ಇನ್ಸ್ಟೆಬಿಲಿಟಿ ಏನಿದೆ, ಇನ್ಕಮ್ ಇನ್ಸ್ಟೆಬಿಲಿಟಿ ಏನಿರುತ್ತೆ, ಅದರಿಂದ ಕೂಡ ಹೌದು. ಮತ್ತು ನಾಲ್ಕನೇದಾಗಿ ಏನು ಅಂತಂದರೆ, ಈ ಒಂದು ಏನು ವೀಕ್ ಅಡ್ಮಿನಿಸ್ಟ್ರೇಟಿವ್ ಫಾಲೋಅಪ್ಸ್ ಇದೆ. ಇವಾಗ ಸಾಲ ನೀಡಿದ್ದಾರೆ, ಬಟ್ ಅದರ ಫಾಲೋಅಪ್ಸನ್ನು ಮಾಡಬೇಕು ಅಂದರೆ ಕರೆಕ್ಟಾಗಿ ಅವರು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರಾ, ಅವ್ರದ್ದು ಇಂಟ್ರೆಸ್ಟ್ ಡ್ಯೂ ಇದೆಯಾ, ಕ್ಲಿಯರ್ ಆಗಿದೆಯಾ, ಈ ಒಂದು ಫಾಲೋಅಪ್ಸ್ ಏನಿದೆ, ಫಾಲೋಅಪ್ಸನ್ನು ಮಾಡದೇ ಇರುವಂಥ ಕಾರಣ. ಈ 4 ಮುಖ್ಯ ಕಾರಣಗಳಿಂದ ಏನು ಸಾಲ ವಸೂಲಾತಿ ಇದೆ, ಅದು ವಿಫಲ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ARC ಹೇಳಿದೆ. ಅದ್ರ ಜೊತೆಗೆ ಅದಕ್ಕೆ ಏನು ಸಜೆಷನನ್ನು ಕೊಟ್ಟಿದೆ ಅಂತಂದರೆ, ಈ ರೀತಿಯಾಗಿ ಯಾವ ಸಾಲಗಳು ಬಾಕಿ ಉಳಿದಿದೆ ಅಥವಾ ಸಾಲನ ವಸೂಲು ಮಾಡೋಕ್ಕಾಗ್ತಾ ಇಲ್ಲ, ಅವರಿಗೆ ಒನ್ ಟೈಮ್ ಸೆಟಲ್ಮೆಂಟನ್ನು ಅನ್ನುವಂಥ ಒಂದು ಅವಕಾಶವನ್ನು ಕೊಡಿ. ಈ ರೀತಿಯಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದಾಗ ಅವರಿಗೆ ಕೆಲವಷ್ಟು ಡಿಸ್ಕೌಂಟ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವ್ರು 10,000 ಸಾಲ ಬಾಕಿ ಇದೆ ಅಂತಂದರೆ, ಒನ್ ಟೈಮಲ್ಲಿ ನೀವು 10,000ನ ಕೊಡಿ, ಇಂತಿಷ್ಟು ಅಮೌಂಟನ್ನು ನಾವು ಡಿಸ್ಕೌಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 8,000ಗೆ ನಾವು 8,000ನ ಮಾತ್ರ ಕಟ್ಟಿ ನೀವು, ಬಿಕಾಸ್ ನೀವು ಒನ್ ಟೈಮಲ್ಲಿ ಸೆಟಲ್ ಮಾಡ್ತಾ ಇದ್ದೀರಾ. ಹಾಗಾಗಿ 2,000 ರೂಪೀಸ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ ನಿಮಗೆ ಅಂತ. ಈ ರೀತಿಯಾಗಿ ಏನಾದರೂ ಮಾಡಿದಾಗ ನಮಗೆ ಬರಬೇಕಾಗಿರುವಂತಹ ಏನು ಡ್ಯೂಸ್ಗಳಿದೆ, ಆ ಡ್ಯೂಸ್ಗಳು ವಾಪಸ್ ಬರುತ್ತೆ ಅಂತ ARC ಶಿಫಾರಸ್ ಮಾಡಿದೆ. ಇದಿಷ್ಟು ಏನು ನ್ಯೂಸಲ್ಲಿದೆ ಅಂತ ಆಯಿತು. ಈಗ ನಮಗೇನು ಬೇಕು, ARC ಏನು ಅನ್ನೋದು ಕೂಡ ಬೇಕಾಗುತ್ತೆ. ಅಂದರೆ ARC ಇದುವರೆಗೂ ಕರ್ನಾಟಕದಲ್ಲಿ ಎಷ್ಟು ಬಾರಿ ARCಯನ್ನು ಫಾರ್ಮ್ ಮಾಡಲಾಗಿದೆ, ಮತ್ತು ARCಯ ಮುಖ್ಯ ಚೀಫ್ ಪರ್ಸನ್ ಯಾರು, ಇದೆಲ್ಲ ನಮಗೆ ಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸನ್ನು ನಾವು ನೋಡಿದಾಗ. ಈಗ ಅದರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ. ಮೊದಲನೇದಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನಿದೆ, ಇದು ಮೊದಲನೇ ಬಾರಿಗೆ, ಅಂದರೆ ಫಸ್ಟ್ ARC ಯಾವಾಗ ಫಾರ್ಮ್ ಮಾಡಿದ್ದು ಅಂದರೆ 2000ರಲ್ಲಿ ಇದು ಫಾರ್ಮ್ ಆಗಿದ್ದು. ಮತ್ತು ಎರಡನೇ ARC ಏನಿದೆ, ಇದನ್ನು 2021ರಲ್ಲಿ ಫಾರ್ಮ್ ಮಾಡಿದ್ದಂಥದ್ದು. 2021ರಲ್ಲಿ ಇದರ ಒಂದು ಚೇರ್ಪರ್ಸನ್ ಇದ್ದಿದ್ದು TM ವಿಜಯ್ ಭಾಸ್ಕರ್ ಅವರು. ಆಗ ಚೇರ್ಮನ್ ಆಗಿದ್ದರು. ಆ್ಯಂಡ್
2024ರಲ್ಲಿ ಇದು ತನ್ನ ಒಂದು ಸೆಕೆಂಡ್ ARC ತನ್ನ ಒಂದು ರೆಕಮೆಂಡೇಶನನ್ನು ನೀಡಿತು. ಸೊ 2024ರಲ್ಲಿ ರೆಕಮೆಂಡೇಶನನ್ನು ನೀಡುವಾಗ ಯಾರು ಚೇರ್ಪರ್ಸನ್ ಆಗಿದ್ರು ಅಂದರೆ RV ದೇಶಪಾಂಡೆ ಅವರು ಇದರ ಚೇರ್ಪರ್ಸನ್ ಆಗಿದ್ರು. ಸೊ ಸೆಕೆಂಡ್ ARC ಏನಿದೆ ಇದಕ್ಕೆ ಇಬ್ಬರು ಮುಖ್ಯ ಅಧಿಕಾರಿಗಳಿದ್ರು. ಯಾರು? ಒಬ್ಬರು TM ವಿಜಯಭಾಸ್ಕರ್ ಅವರು, ಮತ್ತೊಂದು RV ದೇಶಪಾಂಡೆ ಅವರು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಅಂತಾರೆ, 2024ರಲ್ಲಿ ಈ ಒಂದು ಸೆಕೆಂಡ್ ARC ಏನಿದೆ ಒಂದು ರಿಪೋರ್ಟನ್ನು ನೀಡಿತ್ತು. ಓಕೆನಾ? ಸೊ ಆ ಒಂದು ರಿಪೋರ್ಟಲ್ಲಿ ಸುಮಾರು 6,000ದಷ್ಟು ಟೋಟಲ್ ರೆಕಮೆಂಡೇಶನ್ಸನ್ನು ಅದು ನೀಡಿತು. ಅಂದರೆ ಇಂತಿಷ್ಟು ಬದಲಾವಣೆಗಳನ್ನು ನಾವು ನಮ್ಮ ಒಂದು ಸರ್ಕಾರದ ಆಡಳಿತದಲ್ಲಿ ತರಬೇಕು ಅನ್ನೋ ಒಂದು ರೆಕಮೆಂಡೇಶನ್ಸ್. ಸೊ ಅದರಲ್ಲಿ ಕೇವಲ 2,000ದಷ್ಟು ಮಾತ್ರನೇ ಕಂಪ್ಲೀಟಾಗಿ ಆ ರೆಕಮೆಂಡೇಶನ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರ ಭಾಗಶಃ ಪಾರ್ಷಿಯಲ್ ಆಗಿ ಸುಮಾರು 186 ರೆಕಮೆಂಡೇಶನ್ಸನ್ನು ಪಾರ್ಷಿಯಲ್ ಆಗಿ, ಇನ್ನು ಪ್ರೋಗ್ರೆಸ್ಸಲ್ಲಿರುವಂಥದ್ದು ಸುಮಾರು 800 ರೆಕಮೆಂಡೇಶನ್ಸ್ ಪ್ರೋಗ್ರೆಸ್ಸಲ್ಲಿದೆ. ಇನ್ನು 2,200 ರೆಕಮೆಂಡೇಶನ್ಸ್ ಏನಿದೆ ಅದಿನ್ನ ಸ್ಟಿಲ್ ಅಂಡರ್ ರಿವ್ಯೂ ಅಂತ ಹೇಳ್ತಾ ಇದ್ದಾರೆ. ಕೆಲವಷ್ಟು ರೆಕಮೆಂಡೇಶನ್ಸ್ ಏನು ಅಂತಂದರೆ, ಮೊದಲಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಇದನ್ನು ಬೇರೆ ಇವಾಗ ಕುವೆಂಪು ಭಾಷಾ ಇದಿದೆ ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಏನು ಎಲ್ಲ ಒಂದು ಆರ್ಗನೈಸೇಷನ್ ಯಾವುದು ಕನ್ನಡದ ಒಂದು ಡೆವಲಪ್ಮೆಂಟ್ಗಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ಮರ್ಜ್ ಮಾಡಿ ಒಂದು ವಿಲೀನಗೊಳಿಸಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಆಗ್ತಾ ಇರುವಂತಹ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಏನಿದೆ ಅದರ ಮೇಲೆ ಆಗ್ತಾ ಇರುವಂತಹ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಡುಪ್ಲಿಕೇಶನ್ ಆಫ್ ವರ್ಕ್, ಅಂದರೆ ಒಂದೇ ಕೆಲಸನ ಈಗ 2 ಆರ್ಗನೈಸೇಷನ್ಸ್ ಮಾಡೋದಕ್ಕೆ ಬದಲು 2 ಮರ್ಜ್ ಮಾಡಿದ್ರೆ ಇನ್ನು ಎಫೆಕ್ಟಿವ್ ಆಗಿ ಆ ಒಂದು ಕೆಲಸವನ್ನು ಮಾಡ್ಬೋದು ಅಟ್ ರೆಡ್ಯೂಸ್ಡ್ ಕಾಸ್ಟ್ ಅನ್ನುವಂಥ ಒಂದು ರೆಕಮೆಂಡೇಶನ್ಸನ್ನು ಕೂಡ ಈ ಒಂದು ARC ನೀಡಿದೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವೇಕೆನ್ಸೀಸ್ ಕೂಡ, ಅಂದರೆ ಈಗ ಕರ್ನಾಟಕದ ಆಡಳಿತವನ್ನು ನೋಡಿದ್ರೆ ಅಲ್ಲಿ ಹಲವಾರು ವೇಕೆನ್ಸಿಗಳಿವೆ. ಸೊ ಹಾಗಾಗಿ ಆ ವೇಕೆನ್ಸಿಗಳನ್ನು ಕೂಡ ಏನು ಖಾಲಿ ಹುದ್ದೆಗಳಿವೆ ಇವುಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಿ ಅಂತ ಕೂಡ ARC ರೆಕಮೆಂಡೇಶನನ್ನು ನೀಡಿದೆ. ಏನಾಗುತ್ತೆ ಅಂದರೆ ಈಗ ಹೈ ವೇಕೆನ್ಸೀಸ್ ಇತ್ತು ಅಂತಂದರೆ ಅಲ್ಲಿ ಸ್ಟಾಫ್ಗೆ ಓವರ್ ಬರ್ಡನ್ ಆಗುತ್ತೆ. ಓಕೆನಾ? ಓವರ್ ಬರ್ಡನ್ ಆದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಸರ್ವಿಸ್ಗಳೇನಿರುತ್ತೆ, ಜನರಿಗೆ ತಲುಪಬೇಕಾಗಿರುವಂಥ ಸರ್ವಿಸ್ ಸ್ಕೀಮ್ಗಳಿರ್ಬೋದು, ಬೇರೆ ಯಾವುದೇ ರೀತಿಯಾದ ಸರ್ವಿಸ್ ಇರ್ಬೋದು, ಅದರ ಒಂದು ಡಿಲೇ ಆಗುತ್ತೆ. ಅಂದರೆ ಜನರಿಗೆ ಸರಿಯಾಗಿ ಅದು ತಲುಪೋದಿಲ್ಲ, ಟೈಮ್ಗೆ ಸರಿಯಾಗಿ ಅದು ತಲುಪೋದಿಲ್ಲ. ಸೊ ಹಾಗಾಗಿ ಈ ಒಂದು ವೇಕೆನ್ಸಿಗಳು ಏನಿದೆ ಈ ವೇಕೆನ್ಸಿಯನ್ನು ಆದಷ್ಟು ಬೇಗ ನೀವು ಫಿಲ್ ಮಾಡಬೇಕು. ಸುಮಾರು 2.94 ಲಕ್ಷದಷ್ಟು ಖಾಲಿ ಹುದ್ದೆಗಳಿವೆ, ಅದನ್ನು ಬೇಗ ಭರ್ತಿ ಮಾಡಿ ಅಂತ ಕೂಡ ARC ಶಿಫಾರಸನ್ನು ಮಾಡಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ARC ಬಗ್ಗೆ, ಕರ್ನಾಟಕ ARC ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ ಇದು ನೀಡಿರುವಂತಹ ರೆಕಮೆಂಡೇಶನ್ಸ್ ಏನು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಅದನ್ನ ಆನ್ಸರ್ ರೈಟಿಂಗಲ್ಲಿ ಸಜೆಷನ್ಸ್ ವೇ ಫಾರ್ವರ್ಡಲ್ಲಿ ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಆ ಒಂದು ನಿಟ್ಟಿನಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. DRDO ಕ್ಯಾರೀಸ್ ಔಟ್ ಸಾಲ್ವೋ ಲಾಂಚ್ ಆಫ್ ಪ್ರಳಯ್ ಮಿಸೈಲ್ಸ್. ಸೊ ಈ ಒಂದು ಆರ್ಟಿಕಲ್ ಏನಿದೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KPSCಲೇ ಆಗಲಿ UPSCಲೇ ಆಗಲಿ ಈ ಒಂದು ಪ್ರಿಲಿಮ್ಸ್ ಟಾಪಿಕ್ಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದರಿಂದ ಹಲವಾರು ಕ್ವೆಶನ್ಸ್ಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಬಂದಿದೆ. ಸೊ ಆ ಒಂದು ದೃಷ್ಟಿಯಿಂದ ಈ ಪ್ರಳಯ್ ಮಿಸೈಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇಲ್ಲಿ ಸಾಲ್ವೋ ಲಾಂಚ್ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಸೊ ಆ ಪದ ಕೂಡ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಭಾರತ ತನ್ನ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ, ಡಿಫೆನ್ಸ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ, ಯಾವ ರೀತಿಯಾಗಿ ಇಂಡಿಜಿನಸ್ ಆಗಿ ತನ್ನ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಡೆವಲಪ್ ಮಾಡ್ಕೋತಾ ಇದೆ, ಅಥವಾ ಯಾವ ರೀತಿಯಾದ ಒಂದು ಏಳಿಗೆಯನ್ನು ಪ್ರಗತಿಯನ್ನು ನೋಡ್ತಾ ಇದೆ ಅನ್ನುವಂಥ ಒಂದು ಕ್ವೆಶನ್ಸ್ಗಳಿಗೆ ಈ ರೀತಿಯಾದ ಅಂದರೆ ಇವನ್ನ ಆನ್ಸರಲ್ಲಿ ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಇದು ತುಂಬ ಇಂಪಾರ್ಟೆಂಟ್ ಆಗೋದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಸೊ ಕ್ಲೀನಾಗಿ ಆ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಪಾಯಿಂಟನ್ನು ಕೂಡ ನಾವು ಇವತ್ತು ನೋಡೋಣ. ನಿನ್ನೆ ಬೆಳಗ್ಗೆ ಅಂದರೆ 31 ಡಿಸೆಂಬರ್ 2025 ಏನಿದೆ, ನಿನ್ನೆ ಬೆಳಗ್ಗೆ ಸುಮಾರು 10:30 ಗಂಟೆ ಅಷ್ಟು ಆ ಒಂದು ಟೈಮಲ್ಲಿ ಒಡಿಸ್ಸಾದಲ್ಲಿ ಇರುವಂತಹ ಏನು ನಮ್ಮ ಒಡಿಸ್ಸಾದಿಂದ ಏನು ಮಿಸೈಲ್ಸನ್ನು ಚಾಂದಿಪುರ್ ಟರ್ಮಿನಲ್ ಏನಿದೆ ಅಲ್ಲಿ ಮಿಸೈಲ್ ಟೆಸ್ಟ್ಗಳನ್ನು ಮಾಡ್ತೀವಿ. ಸೊ ಅಲ್ಲಿಂದ DRDO ಈ ಒಂದು ಟೆಸ್ಟನ್ನು ಸಾಲ್ವೋ ಲಾಂಚನ್ನು ಕೈಗೊಂಡಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಎಲ್ಲಿ ಪ್ಲೇಸು ಆಫ್ ಒಡಿಸ್ಸಾ ಕೋಸ್ಟಲ್ಲಿ ಎಲ್ಲಿ ಚಾಂದಿಪುರ್ ಅನ್ನುವಂತಹ ಒಂದು ಏನು ನಮ್ಮ ಒಂದು ಟೆಸ್ಟ್ ರೇಂಜ್ ಇದೆ, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಇದೆ ಚಾಂದಿಪುರಲ್ಲಿ, ಅಲ್ಲಿ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡೋದು. ಸೊ ಮೊದಲನೇಗೆ ಅದು ಬೇಕು. ತದನಂತರ ಯಾವ ಮಿಸೈಲನ್ನು ಟೆಸ್ಟ್ ಮಾಡಿದ್ದು, ಪ್ರಳಯ್ ಮಿಸೈಲನ್ನು ಯಾರು ಟೆಸ್ಟ್ ಮಾಡಿದ್ದು, DRDO ಟೆಸ್ಟ್ ಮಾಡಿದ್ದು.
ಏನು ಮಾಡ್ತು ಅಂತಂದರೆ ಇಲ್ಲಿ ಏನು ಆಯಿತು ಅಂದರೆ ಒಂದೇ ಲಾಂಚರಿಂದ 2 ಪ್ರಳಯ್ ಏನು ಮಿಸೈಲ್ಗಳಿದೆ ಈ ಮಿಸೈಲ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಇಟ್ ಈಸ್ ಲೈಕ್ ಫಸ್ಟ್ ಟೈಮ್ ಇದನ್ನು ಮಾಡಿರೋದು, ಅಂದರೆ ಒಂದೇ ಲಾಂಚರಿಂದ 2 ಮಿಸೈಲ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಸೊ ದಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್ ಅನ್ನೋದು. ಸೊ ಮತ್ತೆ ನಾನಿಲ್ಲಿ ಏನು ಹೇಳಿದೆ ನಿಮಗೆ, ಸ್ಯಾಲ್ವೋ ಲಾಂಚ್ ಅಂತ ಹೇಳಿದ್ರು. ಸೊ ಸ್ಯಾಲ್ವೋ ಲಾಂಚ್ ಅಂದರೆ ಏನು ಅಂತಂದರೆ ಒಂದೇ ವೇದಿಕೆಯಿಂದ ಅಥವಾ ಅಲ್ಪ ಸಮಯದ ಅಂತರದಲ್ಲಿ 2-3 ಕ್ಷಿಪಣಿಗಳ ಅಥವಾ 2-3 ಮಿಸೈಲ್ಗಳು ಏನಿರುತ್ತೆ ಇದನ್ನು ಉಡಾವಣೆ ಮಾಡುವಂಥದ್ದು. ಅಂದರೆ ಈಗ ಏನು ಒಂದೇ ಲಾಂಚರ್ ಇರುತ್ತೆ, ಓಕೆನಾ, ಒಂದೇ ಲಾಂಚರ್ ಇರುತ್ತೆ, ಒಂದೇ ಲಾಂಚರಲ್ಲಿ 2 ಮಿಸೈಲ್ಗಳನ್ನು ಲೈಕ್ ಒಂದು ಗ್ಯಾಪ್ ಕೊಟ್ಟು ಅಲ್ಲಿ 1 ಮಿನಿಟ್ 30 ಸೆಕೆಂಡ್ಸ್ ಈ ರೀತಿಯಾಗಿ ಗ್ಯಾಪನ್ನು ಕೊಟ್ಟು ಆ ಗ್ಯಾಪಲ್ಲಿ ಮತ್ತೆ ಲಾಂಚ್ ಮಾಡುವಂಥದ್ದು. ಸೊ ಒಂದೇ ವೇದಿಕೆ ಅಥವಾ ಒಂದೇ ಒಂದು ಲಾಂಚರಿಂದ 2 ಅಥವಾ ಅನೇಕ ಕ್ಷಿಪಣಿಗಳು 2-3 ಹೆಚ್ಚಿನದಾದ ಒಂದು ಕ್ಷಿಪಣಿಗಳನ್ನು ಉಡಾವಣೆ ಏನು ಮಾಡ್ತಾರೆ ಅಥವಾ ಮಿಸೈಲ್ ಲಾಂಚನ್ನು ಏನು ಮಾಡ್ತಾರೆ ಆ ಒಂದು ಪ್ರಾಸೆಸನ್ನು ನಾವು ಸ್ಯಾಲ್ವೋ ಲಾಂಚ್ ಅಂತ ಕರಿತೀವಿ. ಸೊ ಇದು ನಮಗೆ ಅರ್ಥ ಆಯಿತು ಸ್ಯಾಲ್ವೋ ಲಾಂಚ್ ಅಂದರೆ ಏನು ಅಂತ. ಈಗ ನಮಗೆ ಏನು ಬೇಕು ಅಂತಂದರೆ ಯಾಕೆ ಈ ಒಂದು ಟೆಸ್ಟು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಈ ಒಂದು ಪಾಯಿಂಟ್ ಏನಿದೆ ಯಾಕೆ ಅನ್ನುವಂಥ ಪಾಯಿಂಟ್ ಅದು ನಮಗೆ ಮೇನ್ಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಸಿಗ್ನಿಫಿಕೆನ್ಸ್ ಆಫ್ ಪ್ರಳಯ್ ಸ್ಯಾಲ್ವೋ ಲಾಂಚ್ ಏನು ಅಂತಂದು, ಸ್ಯಾಲ್ವೋ ಲಾಂಚ್ ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಯಾಕೆ ಈ ಒಂದು ಟ್ರಯಲ್ ಮ್ಯಾಟರ್ ಆಗುತ್ತೆ, ಒಂದು ಭಾರತದ ಟ್ಯಾಕ್ಟಿಕಲ್ ಸ್ಕಿಲ್ಸ್ ಏನಿದೆ ಈ ಸ್ಕಿಲ್ಸ್ನ ಕೇಪಬಿಲಿಟಿಯನ್ನು ಇದು ಬಲಪಡಿಸುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ಟ್ಯಾಕ್ಟಿಕಲ್ ಸ್ಕಿಲ್ಸ್ ಏನಿದೆ ಭಾರತದ್ದು ಈ ಟ್ಯಾಕ್ಟಿಕಲ್ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ. ಎರಡನೇದಾಗಿ ಏನು ಅಂತಂದರೆ ಈ ಏನು ಯೂಸರ್ ಟ್ರಯಲ್ಸ್ ಈಗ ಮಾಡಿದಂತಹ ಏನು ಟೆಸ್ಟ್ ಇದೆ ಇಟ್ ವಾಸ್ ಕಾಲ್ಡ್ ಆಸ್ ಯೂಸರ್ ಟ್ರಯಲ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಯೂಸರ್ ಟ್ರಯಲ್ಸ್ ಅಂತಲೇ ಈಗ ಒಂದು ಆರ್ಮಿಗೆ ಅಥವಾ ನೇವಿಗೆ ಏನೇ ಒಂದು ಎಕ್ವಿಪ್ಮೆಂಟನ್ನು DRDO ಏನಂತೀವಿ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಮುಂಚೆ ಟೆಸ್ಟ್ ಮಾಡಿರಬೇಕು, ಬಿಕಾಸ್ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆಯಾ ಇಲ್ವಾ, ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು. ಸೊ ಹಾಗಾಗಿ ಈ ಯೂಸರ್ ಟ್ರಯಲ್ಸ್ ಏನಿದೆ ನಮ್ಮ ಒಂದು ರೆಡಿನೆಸ್ಸನ್ನು ತೋರಿಸುತ್ತೆ. ಅಂದರೆ ಈ ಒಂದು ಮಿಸೈಲ್ಗಳು ಏನಿದೆ ಇವು ರಿಯಲ್ ಲೈಫಲ್ಲಿ ಅಥವಾ ರಿಯಲಿಸ್ಟಿಕ್ ಆಗಿ ಅದು ಕೇಪಬಲ್ ಇದೆ. ಯಾವುದೇ ಏನಾದ್ರು ಒಂದು ಅಟ್ಯಾಕ್ ಆಯಿತು ಅಂದರೆ ಆ ಅಟ್ಯಾಕನ್ನು ನಿವಾರಿಸೋದಕ್ಕೆ ಈ ಒಂದು ಮಿಸೈಲ್ ಕೇಪಬಲ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕೆ ಅದು ಒಂದು. ಎರಡನೇದಾಗಿ ಏನೋ ಒಂದು ಟ್ಯಾಕ್ಟಿಕಲ್ ಸ್ಕಿಲ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ, ಇನ್ನೊಂದು ಆ ಒಂದು ಟ್ರಯಲ್ ಏನಿದೆ ಯೂಸರ್ ಟ್ರಯಲ್ ಬಿಫೋರ್ ಇಂಡಕ್ಷನ್ ರೆಡಿ ಇದೆ, ಆ ಒಂದು ಮಿಸೈಲ್ ರೆಡಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ. ಮೂರನೇದಾಗಿ ಏನು ಅಂತಂದರೆ ನಮ್ಮ ಒಂದು ಇಂಡಿಜಿನಸ್ ಡಿಫೆನ್ಸ್ ಟೆಕ್ನಾಲಜಿ ಏನಿದೆ ಅದು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ನಮ್ಮ ಇಂಡಿಜಿನಸ್ ಆತ್ಮನಿರ್ಭರ್ ಭಾರತ್ ಇರ್ಬೋದು ಅಥವಾ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ಗಳಿಗೆ ಬೂಸ್ಟನ್ನು ನೀಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಟೆಕ್ನಾಲಜಿ ನಾವು ನೋಡಿದಾಗ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಭಾರತ ಏನು ಫಾರಿನ್ ಡಿಫೆನ್ಸ್ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ಇವಾಗ ನಮ್ಮ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ನೋಡಿದ್ರೆ ಸುಮಾರು 90% ಎಕ್ವಿಪ್ಮೆಂಟ್ಸು ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನು ನಾವು ರೆಡ್ಯೂಸ್ ಮಾಡಬೇಕು, ಅಂದರೆ ಒಂದೇ ಕಂಟ್ರಿಯ ಮೇಲೆ ನಮ್ಮ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತಂದಾಗ ಈ ರೀತಿಯಾದ ಇಂಡಿಜಿನಸ್ ಡಿಫೆನ್ಸ್ ಟೆಕ್ನಾಲಜಿಯ ಒಂದು ಡೆವಲಪ್ಮೆಂಟ್ ಏನಿದೆ ಇದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರಳಯ್ ಈ ಒಂದು ಏನು ಸ್ಯಾಲ್ವೋ ಲಾಂಚ್ ಇತ್ತು, ಪ್ರಳಯ್ ಸ್ಯಾಲ್ವೋ ಲಾಂಚ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆಯಿತು. ಇನ್ನು ಈಗ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಬೇಕು. ಅಂದರೆ ಪ್ರಳಯ್ ಮಿಸೈಲ್ ಏನು, ಇಟ್ ಇಸ್ ಅ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಅಂದರೆ ಸರ್ಫೇಸಿಂದ ಸರ್ಫೇಸ್ಗೆ ಲಾಂಚ್ ಮಾಡುವಂಥ ಮಿಸೈಲ್ ಮೊದಲನೇದಾಗಿ. ಎರಡನೇದಾಗಿ ಏನು, ಇಟ್ ಇಸ್ ಶಾರ್ಟ್ ರೇಂಜ್, ಅಂದರೆ ಅದರ ದೂರ ಕೂಡ ಕಡಿಮೆ, ಇಷ್ಟು ಸುಮಾರು 150 to 500 ಕಿಲೋಮೀಟರ್ ಅಷ್ಟೇನೆ. ಸೊ ಜಾಸ್ತಿ ದೂರ ಇದು ಹೋಗೋದಕ್ಕೆ ಆಗಲ್ಲ. ತದನಂತರ ಏನು, ಇಟ್ ಇಸ್ ಅ 2 ಸ್ಟೇಜ್ ರಾಕೆಟ್, 2 ಸ್ಟೇಜ್ಗಳಿರುವಂತಹ ರಾಕೆಟ್ ಆಗಿರುತ್ತೆ. ಮತ್ತು ಇದರ ಸ್ಪೀಡ್ ಬಂದು ಸುಮಾರು 1.6 ಮ್ಯಾಕ್ ಅಂತ ಕರಿಬೋದು. ಮತ್ತು ಇದರ ಒಂದು ಮುಖ್ಯ ಫೀಚರ್ ಏನು ಅಂತಂದರೆ ಇದು ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳೇನಿರ್ತವೆ ಅವುಗಳನ್ನು ಕೂಡ ಇದು ಏನಂತೀವಿ ಅಟ್ಯಾಕ್ ಮಾಡ್ಬೋದು ಒಂದು. ತದನಂತರ ಏನು ಅಂದರೆ ಈಗ ಕೆಲವು ಕ್ಷಿಪಣಿಗಳು ಏನಾಗುತ್ತೆ, ಕೆಲವು ಮಿಸೈಲ್ಸ್ಗಳೇನಾಗುತ್ತೆ ಅಂದರೆ ಒಂದ್ಸತಿ ಲಾಂಚ್ ಮಾಡಿದ್ರೆ ಯಾವ ಡೈರೆಕ್ಷನಲ್ಲಿ ಲಾಂಚ್ ಮಾಡಿರ್ತೀವಿ ಅದೇ ಡೈರೆಕ್ಷನಲ್ಲೇ ಅದು ಹೋಗುತ್ತೆ. ಬಟ್ ಈ ಪ್ರಳಯ್ ಮಿಸೈಲ್ ಏನು ಅಂತಂದರೆ ನಾವು ಒಂದ್ಸತಿ ಲಾಂಚ್ ಮಾಡಿದ್ಮೇಲೆ ಮಿಡ್ ಏರಲ್ಲಿ ಇದೆ ಅಂತಂದಾಗ ಆಗಲೂ ಕೂಡ ನಾವು ಡೈರೆಕ್ಷನನ್ನು ಚೇಂಜ್ ಮಾಡ್ಬೋದು. ಸೊ ದಟ್ ಈಸ್ ಗುಡ್. ಅಂದರೆ ಏನಾಗುತ್ತೆ ಅಂದರೆ ಈಗ ನಮ್ಮ ಒಂದು ಟಾರ್ಗೆಟ್ ಏನಾದ್ರು ಮೂವ್ ಆಗ್ತಾ ಇದೆ ಅಂತಂದರೆ ನಾವು ಅದೇ ರೀತಿಯಾಗಿ ಒಂದು ಮಿಸೈಲ್ನ ಪಾತನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಳಯ್ ಏನು ಅಂದರೆ ಪ್ರಳಯ್ ಇಸ್ ಸರ್ಫೇಸ್ ಟು ಸರ್ಫೇಸ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಬ್ಯಾಲಿಸ್ಟಿಕಾ ಕ್ರೂಯಿಸ್ ಅಂತನೂ ಇಂಪಾರ್ಟೆಂಟ್ ಆಗುತ್ತೆ. ಸರ್ಫೇಸ್ ಟು ಸರ್ಫೇಸ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಬ್ಯಾನ್ ಆನ್ ಓರಲ್ ಫಾರ್ಮುಲೇಷನ್ಸ್ ಆಫ್ ನಿಮೋಸಲೈಡ್ ಓವರ್ 100 mg.
ಸೊ ಈ ಒಂದು ಆರ್ಟಿಕಲ್ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ನ್ಯೂಸಲ್ಲಿ ಇರುವಂತಹ ಡ್ರಗ್ಸ್ಗಳ ಬಗ್ಗೆ ಕೇಳಿರೋದಿರ್ಬೋದು, ಇಲ್ಲ ಒಂದು ಫಾರ್ಮುಲೇಷನ್ಸ್ ಬಗ್ಗೆ, ಅಂದರೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಹೆಲ್ತ್ ಏನಾದರೂ ಇದೆ ಅಂತಂದರೆ ಆ ರೀತಿಯಾದ ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರಿಂದ ನಾವು ಈ ಆರ್ಟಿಕಲ್ನ ನೋಡ್ತೀವಿ. ಇಟ್ ಈಸ್ ವೆರಿ ಶಾರ್ಟ್. ಅಂದರೆ ನಿಮಿಸುಲೈಡ್ ಅಂದರೆ ಏನು, ಅದನ್ನ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಷ್ಟನ್ನು ಮಾತ್ರ ನಮಗೆ ಬೇಕಾಗುತ್ತೆ. ಸೊ ಈಗ ಫಸ್ಟ್ ಒನ್ ಏನು ಅಂತಂದರೆ ಏನನ್ನು ಬ್ಯಾನ್ ಮಾಡಿದ್ದಾರೆ ಎಕ್ಸಾಕ್ಟಾಗಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮಿಸುಲೈಡ್ ಏನಿದೆ, ಯಾವುದನ್ನು ಬ್ಯಾನ್ ಮಾಡಿದ್ದಾರೆ ಅಂದರೆ ಓರಲ್ ಮೆಡಿಕೇಷನನ್ನು ಯಾವುದು ಮೋರ್ ದ್ಯಾನ್ 100 mg ಇದ್ದರೆ, ನಿಮಿಸುಲೈಡ್ ಇರುವಂತಹ ಕಂಟೆಂಟ್ ಏನಾದರೂ 100 mgಗಿಂತ ಜಾಸ್ತಿ ಇದ್ದರೆ ಅದನ್ನು ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಓಕೆನಾ, ಇದು ಫಸ್ಟ್. ಸೆಕೆಂಡ್ ಏನು ಅಂತಂದರೆ 100 mgಗಿಂತ ಕಡಿಮೆ ಇದೆ ಅಂತಂದರೆ ಅದರ ಮೇಲೆ ಯಾವುದೇ ರೀತಿಯ ಬ್ಯಾನನ್ನು ಇಟ್ಟಿಲ್ಲ. ಮತ್ತು ಯಾಕೆ ಈ ಒಂದು ನಿಮಿಸುಲೈಡನ್ನು ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಮುಖ್ಯವಾಗಿ ಲಿವರ್ ಟಾಕ್ಸಿಸಿಟಿ ರಿಸ್ಕ್. ಅಂದರೆ ಈ 100 mgಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನಾದರೂ ಈ ಒಂದು ನಿಮಿಸುಲೈಡ್ ಇರುವಂತಹ ಡ್ರಗ್ಸ್ಗಳನ್ನು ನಾವು ತಗೋತಾ ಇದ್ದೀವಿ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಅಂತಂದಾಗ ಅಲ್ಲಿ ಲಿವರ್ ಟಾಕ್ಸಿಸಿಟಿ ಆಗುತ್ತೆ. ಅಂದರೆ ನಮ್ಮ ಒಂದು ಲಿವರ್ ಏನಿದೆ ಆ ಲಿವರಲ್ಲಿ ಲಿವರ್ ಟಾಕ್ಸಿಕ್ ಆಗುತ್ತೆ ಅನ್ನುವಂಥ ಒಂದು ವಿಷಯ ತಿಳಿದು ಬಂದಿದೆ. ಸೊ ಹಾಗಾಗಿ ನಿಮಿಸುಲೈಡನ್ನು ಈಗ ಸದ್ಯಕ್ಕೆ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಯಾವ ಲಾ ಅಡಿಯಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂದರೆ Section 26 ಆಫ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಹಲವಾರು ಬಾರಿ ಈ ಲಾಗಳ ಬಗ್ಗೆ ಕೂಡ ಕ್ವೆಶನ್ಸ್ಗಳು ಬಂದಿರುವಂಥದ್ದು. ತದನಂತರ ಏನು ಇದನ್ನು ಅಡ್ವೈಸ್ ಮಾಡಿರುವಂಥ ಬಾಡಿ ಬಂದು DTAB, ಏನು ಡ್ರಗ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ. ಸೊ ಈ DTAB ಇದನ್ನು ಅಡ್ವೈಸ್ ಮಾಡಿರುವಂಥದ್ದು. ಸೊ ಇದಿಷ್ಟು ಏನು ಬ್ಯಾನ್ ಅಂದರೆ ನಿಮಿಸುಲೈಡ್ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂದರೆ ರೀಸನ್ ಏನು ಬ್ಯಾನ್ ಮಾಡಿಲ್ಲ ಅನ್ನೋದು ನಮಗೆ ಅರ್ಥ ಆಯಿತು. ಆ್ಯಂಡ್ ನಾನು ಏನು ಹೇಳಿದೆ ಇಲ್ಲಿ, ಇದು ಓರಲ್ ಫಾರ್ಮುಲೇಷನ್ ಮೋರ್ ದ್ಯಾನ್ 100 mg ಇರೋದನ್ನು ಬ್ಯಾನ್ ಮಾಡಿದ್ದಾರೆ ಅಂತ. ಸೊ ಹಾಗಾದರೆ ಏನನ್ನು ಬ್ಯಾನ್ ಮಾಡಿಲ್ಲ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಬ್ಯಾನ್ ಮಾಡಿರೋದೇನು ಓರಲ್ಲು ಮತ್ತು ಇಮಿಡಿಯೇಟ್ 100 mgಗಿಂತ ಜಾಸ್ತಿ ಇದ್ದರೆ. ಅದೇ ಏನನ್ನ ಬ್ಯಾನ್ ಮಾಡಿಲ್ಲ ಅಂದರೆ ಬಿಲೋ 100 mg ಇದ್ದು ಇದೇನೇ ಆಗಿರಬೇಕು ಅಂದರೆ ನಾನ್ ಓರಲ್ ಫಾರ್ಮೇಷನ್ ಆಗಿರಬೇಕು. ಅಂದರೆ ಈಗ ಜೆಲ್ಲಲ್ಲಿ, ಕ್ರೀಮಲ್ಲಿ ಈ ರೀತಿಯಾಗಿ ಇದ್ದರೆ ಇದನ್ನ ಅಲೌವ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಬಿಲೋ 100 mg ಇರಬೇಕು. ಓಕೆನಾ, ಒಂದು. ತದನಂತರ ಮೆಡಿಕಲ್ ಯೂಸ್ಗೆ ಏನಾದರೂ ಇದೆ ಅಂತಂದರೆ ದೇ ಕ್ಯಾನ್ ಕಂಟಿನ್ಯೂ ಯೂಸಿಂಗ್ ದ್ಯಾಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾಕೆ ಈ ಗೌರ್ಮೆಂಟ್ ಈ ಸ್ಟೆಪ್ಪನ್ನು ತಗೊಂಡಿದೆ ಅಂತಂದರೆ ಈ ಒಂದು ಏನು ನಿಮಿಸುಲೈಡ್ ಇದೆ, ಇಟ್ ಈಸ್ ಅ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್, NSAID ಅಂತ ಇದನ್ನು ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಅನ್ನುವಂಥದ್ದು. ಸೊ ಇದು ಏನು ಮಾಡ್ತಾರೆ ಅಂತಂದರೆ ಇದನ್ನ ಯೂಶುವಲ್ ಆಗಿ ನೋವುಗಳಿದ್ದಾಗ, ಇಲ್ಲ ಏನಾದರೂ ಊತ ಇದ್ದಾಗ, ಇಲ್ಲ ಅಂತಂದರೆ ಜ್ವರ ಇದ್ದಾಗ ಅಂಥ ಒಂದು ಟೈಮಲ್ಲಿ ಈ ಒಂದು ಫಾರ್ಮುಲೇಷನ್ ಇರುವಂಥ ಮಾತ್ರೆಗಳನ್ನು ತಗೋತೀವಿ. ಆದರೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈಗಾಗಲೇ ಹೇಳಿರೋ ಥರ ಲಿವರ್ ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಮಾನವರ ಪ್ರಾಣಕ್ಕೆ ಹಾನಿ ಆಗ್ಬೋದು ಅಥವಾ ಅಪಾಯ ಉಂಟಾಗ್ಬೋದು ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ನಿಮಿಸುಲೈಡ್ 100 mgಗಿಂತ ಮೇಲೆ ಆ್ಯಂಡ್ ಓರಲ್ ಆಗಿ ತಗೊಳ್ಳೋದನ್ನ ಮಾತ್ರ, ಓರಲ್ ಇಮಿಡಿಯೇಟ್ ರಿಲೀಸ್ ಆಗುವಂಥವು ಏನಿರುತ್ತೆ ಅಂಥ ಮಾತ್ರೆಗಳನ್ನು ಇಲ್ಲಿ ಅವರು ಏನು ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸ್ಟಾಪ್ ಅಲ್ಲ, ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಸೊ ಈಗ ಇದನ್ನು ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಆಲ್ಟರ್ನೇಟಿವ್ಸ್ನ ಏನಾದ್ರು ಕೊಡಬೇಕು ಅಲ್ವಾ? ಯಾಕೆಂದರೆ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ, ಪೇಯ್ನ್ಗೆ ಯೂಸ್ ಮಾಡ್ತಾರೆ, ಫೀವರ್ಗೆ ಯೂಸ್ ಮಾಡ್ತಾರೆ, ಮತ್ತು ಏನಾದರೂ ಊತಗಳಿದ್ರೆ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಈಗ ಅಂಥ ಒಂದು ಇದಕ್ಕೆ ಬೇರೆ ಏನು ಸೇಫರ್ ಆಲ್ಟರ್ನೇಟಿವ್ಸ್ ಅವೈಲಬಲ್ ಇದೆ ಅದನ್ನು ನೀವು ಬಳಸ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ನಿಮಿಸುಲೈಡ್ ಏನಿದೆ, ಇಟ್ ಇಸ್ ಅ ಸೆಕೆಂಡ್ ಲೈನ್ ಡ್ರಗ್, ಇಟ್ ಇಸ್ ನಾಟ್ ಫಸ್ಟ್ ಲೈನ್ ಡ್ರಗ್. ಓಕೆನಾ, ಇದು ಸೆಕೆಂಡ್ ಲೈನ್ ಯೂಸ್ಗೆ ಮಾತ್ರನೇ ಇರೋದು. ಸೊ ಹಾಗಾಗಿ ಆಲ್ಟರ್ನೇಟಿವ್ಸ್ ಏನಿದೆ, ಅವೈಲಬಿಲಿಟಿ ಏನಿದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಸೊ ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ತೀವಿ. ಮೇನ್ಸಲ್ಲಿ ಬಂದಾಗ ನೀವು ಎಂಥ ಕಡೆ ಕೋಟ್ ಮಾಡ್ಬೋದು ಅಂದರೆ ಎಲ್ಲಾದರೂ ಪಬ್ಲಿಕ್ ಹೆಲ್ತ್ ರಿಲೇಟೆಡ್ ಕ್ವೆಶನ್ಸ್ ಏನಾದರೂ ಇದೆ ಅಂತಂದರೆ ಅಲ್ಲಿ ಸರ್ಕಾರ ಈ ರೀತಿಯಾದ ಒಂದು ಸ್ಟೆಪ್ ಏನು ತೊಗೊಂಡಿದೆ, ಇಟ್ ಈಸ್ ವೆರಿ ಗುಡ್. ಬಿಕಾಸ್ ಅದು ಪಬ್ಲಿಕ್ ಹೆಲ್ತ್ ಪಾಲಿಸಿ ಏನಿದೆ ಅದಕ್ಕೆ ಅಲೈನ್ ಆಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನೀವು ಬಳಸ್ಬೋದಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಕರೆಂಟ್ ಅಫೇರ್ಸನ್ನು ನೀವು ನಿಮ್ಮ ಆನ್ಸರ್ ರೈಟಿಂಗಲ್ಲಿ ಇನ್ಕ್ಲೂಡ್ ಮಾಡ್ದಂಗೂ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಆನ್ಸರ್ಗೆ ಎಡ್ಜ್ ಕೂಡ ಸಿಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ನ ನೋಡೋಣ. 21st country to join Euro Currency Union, Bulgaria. Bulgaria becomes 21st country to join Euro Currency Union ಅನ್ನುವಂಥದ್ದು ನ್ಯೂಸಲ್ಲಿರೋದು.
ಇದು ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಯೂರೋ ಕರೆನ್ಸಿ ಯೂನಿಯನ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಬಲ್ಗೇರಿಯಾ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮ್ಯಾಪ್ ಅಥವಾ ಪ್ಲೇಸಸ್ ಇನ್ ನ್ಯೂಸ್ ಏನಿದೆ, ಈ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಾವು ಈ ಒಂದು ಏನು ನ್ಯೂಸಲ್ಲಿ ಏನಿದೆ ಅದನ್ನು ನೋಡಿ, ತದನಂತರ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ, ಅಂದರೆ ಬಲ್ಗೇರಿಯಾಗೆ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ನಂತರ ಬಲ್ಗೇರಿಯಾದ ಮ್ಯಾಪ್ ಕೂಡ ನಾವು ನೋಡೋಣ. ಈಗ ಮೊದಲನೇದಾಗಿ ಈ ಬಲ್ಗೇರಿಯಾ ಏನಿದೆ ಇದು ನ್ಯೂ ಇಯರಿಂದ ಅಂದರೆ January 1st 2026 ಇಂದಿನಿಂದ ಏನು ಮಾಡ್ತದೆ, ತನ್ನ ಒಂದು ಕರೆನ್ಸಿ ಲೆವ್ ಅನ್ನುವಂತಹ ಕರೆನ್ಸಿ ಏನಿದೆ ಈ ಕರೆನ್ಸಿಯನ್ನು ಬಿಟ್ಟು ಯೂರೋ ಕರೆನ್ಸಿ ಯೂನಿಯನ್ಗೆ ಜಾಯ್ನ್ ಆಗ್ತಾ ಇದೆ. ಅಂದರೆ ಬಲ್ಗೇರಿಯಾ ಇನ್ಮೇಲೆ ತನ್ನ ಒಂದು ಕರೆನ್ಸಿನ ಯೂರೋಗೆ ಚೇಂಜ್ ಮಾಡಿದೆ ಅನ್ನುವಂಥದ್ದು ನ್ಯೂಸಲ್ಲಿ ಇರೋದು. ಮತ್ತೆ ಈಗ ನಮಗೆ ಈ ಒಂದು ಸ್ಟೆಪ್ ಏನಿದೆ, ವೈ ಇಸ್ ಇಟ್ ಇಂಪಾರ್ಟೆಂಟ್ ಅಂತ, ಅಂದರೆ ಯಾಕೆ ನ್ಯೂಸಲ್ಲಿ ಇದಿದೆ, ಒಂದು ನಾನು ನ್ಯೂಸಲ್ಲಿ ಯಾಕಿದೆ ಅಂತ ಗೊತ್ತಾಯಿತು, ಬಟ್ ಯಾಕೆ ಈ ಸ್ಟೆಪ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಮೊದಲಿಗೆ ಯಾಕೆ ಬಲ್ಗೇರಿಯಾ ಜಾಯ್ನಿಂಗ್ ದ ಯೂರೋ ಈಸ್ ಹಿಸ್ಟಾರಿಕ್, ಯೂರೋ ಕರೆನ್ಸಿ ಯೂನಿಯನ್ನ ಬಲ್ಗೇರಿಯಾ ಜಾಯ್ನ್ ಆಗಿರೋದನ್ನ ಯಾಕೆ ಒಂದು ಹಿಸ್ಟಾರಿಕ್ ಮೈಲ್ ಸ್ಟೋನ್ ಅಂತ ಕರಿತೀವಿ ಅಂತಂದರೆ, ಮೊದಲಿಗೆ ಏನು ಅಂತಂದರೆ ಯೂರೋನ ಅಡಾಪ್ಟ್ ಮಾಡ್ಕೊಳ್ಳೋದು, ಅಂದರೆ ಯೂರೋನ ತನ್ನ ಒಂದು ಕರೆನ್ಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಇಟ್ ಇಸ್ ಅ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಬಲ್ಗೇರಿಯಾ ಏನಿದೆ ಇದು ಫಾರ್ಮರ್ ಸೋವಿಯತ್ ಯೂನಿಯನ್ನಲ್ಲಿ ಯೂನಿಯನ್ನ ಒಂದು ಪ್ರಾವಿನ್ಸ್ ಆಗಿತ್ತು. ಸೊ ಅದರಿಂದ ಅದು ಯೂರೋಗೆ ಶಿಫ್ಟ್ ಆಗ್ತಾ ಇದೆ ಅಂತಂದಾಗ ಇಟ್ ಈಸ್ ವೆರಿ ಏನಂತೀವಿ, ಆ ಪೋಸ್ಟ್ ಸೋವಿಯತ್ ಯೂನಿಯನ್ ಎಕನಾಮಿಕ್ ಟ್ರಾನ್ಸಿಷನ್ ಏನಿದೆ ದಟ್ ಬಿಕಮ್ಸ್ ವೆರಿ ಏನಂತೀವಿ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ತದನಂತರ ಏನು ಅಂದರೆ EU ಜೊತೆ, ಯುರೋಪಿಯನ್ ಯೂನಿಯನ್ ಜೊತೆಗಿನ ಒಂದು ಇಂಟಿಗ್ರೇಷನ್ ಏನಿದೆ ಇಟ್ ಈಸ್ ಆಲ್ಸೋ ಏನಂತೀವಿ ಮತ್ತಷ್ಟು ಬಲಗೊಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಂತರ ಏನು ಅಂದರೆ ಟ್ರೇಡನ್ನು, ಇನ್ವೆಸ್ಟ್ಮೆಂಟನ್ನು ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನಿದೆ ಇದನ್ನು ಇಂಪ್ರೂವ್ ಮಾಡುತ್ತೆ. ಒಂದ್ಸತಿ ಯುರೋಪಿಯನ್ ಯೂನಿಯನ್ನ ಒಂದು ಇದಕ್ಕೆ ಜಾಯ್ನ್ ಆಗಿದ್ದಾರೆ ಅಂತಂದರೆ, ಯೂರೋ ಕರೆನ್ಸಿ ಯೂನಿಯನ್ಗೆ ಜಾಯ್ನ್ ಆಗಿದೆ ಅಂತಲೇ ಅಲ್ಲಿ ಆ ಒಂದು ದೇಶದ ಒಂದು ಟ್ರೇಡ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಲ್ಲ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಇದೆಲ್ಲ ಹೆಚ್ಚಾಗುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಬಟ್ ಯಾವುದೇ ಒಂದು ಆ್ಯಕ್ಷನನ್ನು ತಗೊಂಡಾಗ ಅಲ್ಲಿ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಸೊ ಇದೆಲ್ಲ ಪಾಸಿಟಿವ್ಸ್ ಆಯಿತು, ಏನು ಇಟ್ ಈಸ್ ಗುಡ್, ಯಾಕೆಂದರೆ EU ಜೊತೆಯಿಂದ ಒಂದು ಇಂಟಗ್ರೇಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಟ್ರೇಡ್ ಇನ್ವೆಸ್ಟ್ಮೆಂಟ್ಗೆ ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ದರ್ ವಿಲ್ ಬಿ ಸಮ್ ಚಾಲೆಂಜಸ್ ಏನು ಅಂತಂದರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಮೊದಲನೇದಾಗಿ ಬಲ್ಗೇರಿಯಾಲಿ ಫ್ರೀಕ್ವೆಂಟಾಗಿ ಗವರ್ಮೆಂಟ್ ಚೇಂಜ್ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪಾಲಿಸಿ ಅನ್ಸರ್ಟೈನ್ಮೆಂಟ್ ಇರುತ್ತೆ, ಓಕೆನಾ. ಸೊ ಪಾಲಿಸಿ ಅನ್ಸರ್ಟೈನ್ಮೆಂಟ್ ಇದೆ ಅಂತಂದಾಗ ಆಗ ಅದು ಎಕಾನಮಿ ಮೇಲೂ ಕೂಡ ಹರ್ಟ್ ಮಾಡುತ್ತೆ, ಅಂದರೆ ಎಲ್ಲ ಎಕಾನಮಿ ಮೇಲೂ ಕೂಡ ಪರಿಣಾಮವನ್ನು ಬೀಳುತ್ತೆ. ಸೊ ಅದು ಒಂದು ಪಾಯಿಂಟ್, ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ ಪಬ್ಲಿಕ್ ಸ್ಕೆಪ್ಟಿಸಮ್. ಪಬ್ಲಿಕ್ ಏನು ಅಂತಂದರೆ ಅವ್ರಿಗೆ ಯೂರೋ ಮೇಲೆ ಅಷ್ಟಾಗಿ ಟ್ರಸ್ಟ್ ಇಲ್ಲ. ಯಾಕೆ ಅಂತಂದರೆ ಇವಾಗ ಯೂರೋನ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಸಡನ್ ಪ್ರೈಸ್ ರೈಸಸ್ ಆಗುವಂಥ ಚಾನ್ಸಸ್ ಇದೆ. ಯೂರೋ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕರೆನ್ಸೀಸ್ ಇನ್ ದ ವರ್ಲ್ಡ್. ಈಗ ನಾವು ಫಾರ್ ಎಕ್ಸಾಂಪಲ್ ಇಂಡಿಯಾದ ತೊಗೊಂಡ್ರೆ ರುಪಿ ಆ್ಯಂಡ್ ಯೂರೋನ ನಾವು ಏನಂತೀವಿ ಕಂಪೇರ್ ಮಾಡೋಕ್ಕೆ ಹೋದರೂ ಕೂಡ ರುಪಿ ಈಸ್ ವೆರಿ ವೀಕ್ ಕಂಪೇರ್ ಟು ಯೂರೋ. ಸೊ ಹೀಗಿರುವಾಗ ಏನಾಗುತ್ತೆ ಅಂತಂದರೆ ಒಂದು ಪ್ರೈಸ್ ರೈಸ್, ಈ ಬಲ್ಗೇರಿಯಾದ ಜನರಲ್ಲಿ ಪ್ರೈಸ್ ರೈಸ್ ಆಗುವಂತಹ ಒಂದು ಭಯ ಇದೆ, ಆ ಒಂದು ಬೆಲೆ ಏರಿಕೆ ಆಗುವಂಥ ಒಂದು ಭೀತಿಯನ್ನು ಜನರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವಾಗ ಕಾಸ್ಟ್ ಅಥವಾ ಪ್ರೈಸ್ ಜಾಸ್ತಿ ಆಗುತ್ತೆ ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಲಿವಿಂಗ್ ಏನಿದೆ, ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೆಚ್ಚಾಗ್ತಾ ಬರುತ್ತೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಯಿತು ಅಂದರೆ ಮತ್ತೆ ಅಗೇನ್ ಇಟ್ ಅಫೆಕ್ಟ್ಸ್ ಎಂಟೈರ್ ಎಕಾನಮಿ. ಸೊ ಆ ಒಂದು ಭಯ ಜನರಲ್ಲಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಎರಡು ರೀತಿಯಾಗೂ ನೋಡ್ತಾ ಇದ್ದಾರೆ, ಅಂದರೆ ಕೆಲವಷ್ಟು ಜನ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವಷ್ಟು ಜನ ಇಟ್ ಈಸ್ ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಪೋರ್ಟ್ ಮಾಡೋರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಕನಾಮಿಕ್ ಗ್ರೋತ್ ಆಗುತ್ತೆ, EU ಇಂಟಿಗ್ರೇಷನ್ ಇರ್ಬೋದು, ಅದರಿಂದ ಮಾನಿಟರಿ ಸ್ಟೆಬಿಲಿಟಿಯನ್ನು ದೇಶ ಕಾಣ್ಬೋದು, ಅಂದರೆ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟನ್ನು ಬಲ್ಗೇರಿಯಾ ಕಾಣ್ಬೋದು ಅಂತ ಸಪೋರ್ಟರ್ಸ್ ಹೇಳ್ತಾ ಇದ್ದಾರೆ. ಬಟ್ ಕ್ರಿಟಿಕ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಮುಖ್ಯವಾಗಿ ಪ್ರೈಸ್ ಹೈಕ್ಸ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಇರ್ಬೋದು, ಇದೆಲ್ಲದರ ಮೇಲೂ ಕೂಡ ಕೆಟ್ಟದಾದ ಪರಿಣಾಮವನ್ನು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ನ್ಯಾಷನಲ್ ಐಡೆಂಟಿಟಿಯನ್ನು ನಾವು ಇಲ್ಲಿ ಕಲ್ತ್ಕೋತಾ ಇದ್ದೀವಿ. ಯಾಕೆಂದರೆ ಬಲ್ಗೇರಿಯಾ ತನ್ನ ಒಂದು ಕರೆನ್ಸಿಯನ್ನು ಬಿಟ್ಟು ಬೇರೆ ಒಂದು ಕರೆನ್ಸಿಗೆ ಚೇಂಜ್ ಆಗ್ತದೆ ಅಂದರೆ ತನ್ನ ಒಂದು ಸ್ವಂತಿಕೆಯನ್ನು ಅಲ್ಲಿ ಬಿಡ್ತಾ ಇದೆ, ತನ್ನ ಒಂದು ನ್ಯಾಷನಲ್ ಐಡೆಂಟಿಟಿಯನ್ನು ಬಿಡ್ತಾ ಇದೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್. ಆ್ಯಂಡ್ ಮೋರ್ ಓವರ್ ಲಾಸ್ ಆಫ್ ಕಂಟ್ರೋಲ್ ಓವರ್ ಆರ್ ಓನ್ ಎಕಾನಮಿ ಅಂತ ಅಲ್ಲಿನ ಕೆಲವಷ್ಟು ಕ್ರಿಟಿಕ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್, ಮತ್ತು ಯಾಕೆ ಬಲ್ಗೇರಿಯಾ ಜಾಯ್ನ್ ಆಗೋದು ಒಳ್ಳೆಯದು, ಯಾಕೆ ಕೆಟ್ಟದು, ಇದೆಲ್ಲ ನಮಗೆ ಅರ್ಥ ಆಯಿತು. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಬೇಕಾಗುತ್ತೆ. ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಂದರೆ ಏನು ನೋಡಬೇಕು, ನಾವು ಮ್ಯಾಪ್ ನೋಡಬೇಕು. ಯಾಕೆ ಅಂತಂದರೆ ಈ ಹಿಂದೆ ಪ್ರಶ್ನೆ ಪತ್ರಿಕೆಗಳ ನೋಡಿದ್ರೆ UPSCಯಲ್ಲಿ ನೋಡಿದ್ರೆ ಉಕ್ರೇನ್ ಯಾವಾಗ ಜಾಸ್ತಿ ನ್ಯೂಸಲ್ಲಿತ್ತು ಅಲ್ಲಿ
ಒಂದು ಕ್ವೆಶನ್ ಅನ್ನು ನೋಡಿದ್ವಿ, ಅಂದರೆ ಹೌ ಮೆನಿ ಆಫ್ ದ ಅಬವ್ ಕಂಟ್ರೀಸ್ ಆರ್ ಬಾರ್ಡರಿಂಗ್ ವಿತ್ ಉಕ್ರೇನ್ ಅಂತ. ಸೊ ಅದೇ ರೀತಿಯಾಗಿ ಬಲ್ಗೇರಿಯಾ ಬಗ್ಗೆ ಕೇಳ್ಬೋದು, ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅಂದರೆ ಓವರಾಲ್ ಎಕಾನಮಿಗೆ, ಓವರಾಲ್ ಗ್ಲೋಬಲ್ ಎಕಾನಮಿಗೆ ನೋಡಿದಾಗ ಇಟ್ ಇಸ್ ಅ ಗುಡ್ ಅನ್ನೋದಕ್ಕಿಂತ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಹಾಗಾಗಿ ಬಲ್ಗೇರಿಯಾ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವು ಅದರ ಮ್ಯಾಪ್ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲಿಗೆ ಇದರ ಒಂದು ನೈಬರಿಂಗ್ ಕಂಟ್ರೀಸ್ ಯಾವುದು ಅನ್ನೋದು, ಬಾರ್ಡರ್ಸ್ ಯಾವ್ದು ಅನ್ನೋದು. ಒಂದು ರೊಮೇನಿಯಾ, ಸರ್ಬಿಯಾ, ನಾರ್ತ್ ಮ್ಯಾಸಿಡೋನಾ, ಗ್ರೀಸ್ ಮತ್ತು ಟರ್ಕಿ. ಸೊ ಒಟ್ಟಾರೆ 5 ಲ್ಯಾಂಡ್ ಬೌಂಡ್ರೀಸ್ ಇದೆ ಇದಕ್ಕೆ. ಓಕೆನಾ? 5 ಲ್ಯಾಂಡ್ ಬೌಂಡ್ರೀಸ್ ಯಾವುದಾದ್ರು? ರೊಮೇನಿಯಾ, ಸರ್ಬಿಯಾ, ನಾರ್ತ್ ಮ್ಯಾಸಿಡೋನಾ, ಗ್ರೀಸ್ ಆ್ಯಂಡ್ ಟರ್ಕಿ. ಸೊ ಈ 5 ಲ್ಯಾಂಡ್ ಬೌಂಡ್ರಿ ಇದೆ. ಆ್ಯಂಡ್ ಇಟ್ ಆಲ್ಸೋ ಶೇರ್ಸ್ ಲ್ಯಾಂಡ್ ಬೌಂಡ್ರಿ ವಿತ್ ಬ್ಲ್ಯಾಕ್ ಸಿ, ಮೆರಿಟೈಮ್ ಬೌಂಡ್ರಿ ವಿತ್ ಬ್ಲ್ಯಾಕ್ ಸಿ. ಇದು ಕೂಡ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವು ಸರಿ ಬ್ಲ್ಯಾಕ್ ಸಿನ ಸರೌಂಡಿಂಗ್ ಕಂಟ್ರೀಸ್ ಯಾವುದು ಅಂತ ಕೇಳಿದಾಗ ಅಲ್ಲಿ ಬಲ್ಗೇರಿಯಾ ಆಪ್ಷನ್ ಇದ್ರೆ ನೀವು ಕಣ್ಣು ಮುಚ್ಕೊಂಡು ಹಾಕ್ಬೋದು ಅಲ್ಲಿ. ಸೊ ಹಾಗಾಗಿ ನಮಗೆ ಇದ್ರ ಬೌಂಡ್ರಿ ಕೂಡ ಗೊತ್ತಾಯಿತು, ಏನು 5 ಲ್ಯಾಂಡ್ ಬೌಂಡ್ರಿ ಇದೆ ಆ್ಯಂಡ್ 1 ಮೆರಿಟೈಮ್ ಬೌಂಡ್ರಿ ಇದೆ. ಸೊ ಇಷ್ಟು ನಮಗೆ ಬೇಸಿಕ್ಕಾಗಿ ಬೇಕಾಗಿರುವಂಥದ್ದು. ಆ್ಯಂಡ್ ಕ್ವೆಶನ್ ಟ್ರಿಕ್ ಏನು ಕೇಳ್ಬೋದು ಅಂದರೆ, ಏಜಿಯನ್ ಸಿಗೆ ಬಲ್ಗೇರಿಯಾ ಏನಂತೀವಿ ಬಾರ್ಡರ್ ಶೇರ್ ಮಾಡುತ್ತೆ ಅಂತ, ಮಾಡೋದಿಲ್ಲ. ಸೊ ಈ ರೀತಿಯಾದ ಕ್ವೆಶನ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮ್ಯಾಪ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ನೈಟ್ ಶಿಫ್ಟ್ ಫಾರ್ ವುಮೆನ್ ಟು ಸೇಫ್ಟಿ ನೆಟ್ ರೂಲ್ಸ್ ಆರ್ ಔಟ್. ಸೊ ಈ ಒಂದು ಆರ್ಟಿಕಲ್ ಏನು ಮಾತಾಡ್ತಾ ಇದೆ ಅಂತಂದರೆ, ಏನು ನಮ್ಮ ಒಂದು ಹೊಸ ಲೇಬರ್ ರೂಲ್ಸ್ಗಳು ಅಥವಾ ಲೇಬರ್ ಕೋಡ್ಸ್ಗಳು ಏನು ನೈಟ್ ಶಿಫ್ಟ್ ರೂಲ್ಸನ್ನು ಮಾಡಿತ್ತು, ಅಂದರೆ ಮಹಿಳೆಯರಿಗೆ ನೈಟ್ ಶಿಫ್ಟನ್ನು ಅಲೌ ಮಾಡಬೇಕು ಅಂತ ಹೇಳಿತ್ತು. ಸೊ ಅದಕ್ಕೆ ರಿಲೇಟ್ ಆಗಿರುವಂಥ ರೂಲ್ಸನ್ನು ಸರ್ಕಾರ ರಿಲೀಸ್ ಮಾಡಿದೆ. ಸೊ ಅದರ ಕುರಿತಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಆ ಹೊಸದಾದ ರೂಲ್ಸ್ ಏನು ಅಂತ ನೋಡಬೇಕಾಗುತ್ತೆ. ಈ ಒಂದು ರೂಲ್ಸನ್ನು ಯಾವ ಒಂದು ಲಾ ಅಡಿಯಲ್ಲಿ ಏನಂತೀವಿ ಪ್ರಕಟಿಸಿರೋದು ಅಂತಂದರೆ, ಈ 4 ಲೇಬರ್ ಕೋಡ್ಸ್ ಏನಿದೆ ಆ 4 ಲೇಬರ್ ಕೋಡ್ಸ್ ಅಡಿಯಲ್ಲಿ ಇದು ಒಂದು ರೂಲ್ಸನ್ನು ಪ್ರಕಟ ಮಾಡಿರುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ ನೈಟ್ ಶಿಫ್ಟಿಂಗ್ ಟೈಮನ್ನು ಇಲ್ಲಿ ಅವ್ರು ಹೇಳಿದ್ದಾರೆ. ಒಂದು 7 PM to 6 AM ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ನೈಟ್ 7 o'clock ಬೆಳಿಗ್ಗೆ 6 ಗಂಟೆವರೆಗೂ ಮಾತ್ರನೇ ನೈಟ್ ಶಿಫ್ಟ್ನ ಟೈಮ್ ಇರಬೇಕು ಅನ್ನೋದು ಮೊದಲನೇದು. ಎರಡನೇದಾಗಿ ಏನು ಅಂತಾರೆ, ಈ ಒಂದು ಟೈಮ್ ಪೀರಿಯಡಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವ್ರಿಗೆ ಎಲ್ಲ ರೀತಿಯಾದ ಸೇಫ್ಟಿ ಮೆಷರ್ಸನ್ನು ಕೊಡಬೇಕು, ಸುರಕ್ಷತಾ ವ್ಯವಸ್ಥೆಗಳನ್ನು ನೀಡುವುದು ಕಡ್ಡಾಯವಾಗಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ರೂಲ್ಸ್ ಏನು ಪಬ್ಲಿಷ್ ಮಾಡಿದ್ದಾರೆ, ಇಟ್ ಇಸ್ ಇನ್ ಡ್ರಾಫ್ಟ್ ಸ್ಟೇಜಲ್ಲಿ ಈ ರೂಲ್ಸನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಜನ ಏನಾದರೂ ಏನಂತೀವಿ ಫೀಡ್ಬ್ಯಾಕನ್ನು ಕೊಡಬೇಕು, ಅಂದರೆ ಏನಾದರೂ ಚೇಂಜಸನ್ನು ಮಾಡಿ ಅಂತ ಕೇಳ್ಕೋಬೇಕು ಅಥವಾ ಏನು ಫೀಡ್ಬ್ಯಾಕನ್ನು ಕೊಡಬೇಕು, ವಿತಿನ್ 45 days 30 to 45 days ಒಳಗಡೆ ಈ ಒಂದು ಫೀಡ್ಬ್ಯಾಕನ್ನು ಜನ ನೀಡ್ಬೋದು ಅಂತ ಅವರು ಹೇಳಿದ್ದಾರೆ. ತದನಂತರ ಇದನ್ನು ಈ ಒಂದು ಕೋಡ್ಸ್ ಏನಿದೆ ಅಥವಾ ಈ ರೂಲ್ಸ್ ಏನಿದೆ ಇದನ್ನು ಯಾವಾಗಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಏಪ್ರಿಲ್ 1, 2026 ಇದನ್ನ ಎಫೆಕ್ಟಿವ್ ಆಗಿ ತರಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಮತ್ತೆ ಏನೇನು ಹೇಳಿದ್ದಾರೆ ಅಂತಂದರೆ, ಕೆಲವೊಂದು ಅಂದರೆ ವಾರಕ್ಕೆ 48 hours ಮಾತ್ರ 48 hours per week ಮಾತ್ರನೇ ಕೆಲಸ ಮಾಡಬೇಕು, ಅಂದರೆ ಅಷ್ಟು ಮಾತ್ರ ಇರಬೇಕು ಅನ್ನುವಂಥದ್ದು ಒಂದು. ತದನಂತರ ಈ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಕಾಂಟ್ರಾಕ್ಟ್ ಪೀರಿಯಡ್ ಯಾರು 1 yearಗಿಂತ ಕಡಿಮೆ ಇತ್ತು ಅಂದರೂ ಕೂಡ ಈ ಒಂದು ಏನು ವೀಕ್ಲಿ ಲಿಮಿಟ್ಸ್ ಇದೆ ಇಲ್ಲ ವರ್ಕಿಂಗ್ ಅವರ್ಸ್ ಲಿಮಿಟ್ಸ್ ಇದೆ ಇದೆಲ್ಲ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ, ಕಾಂಟ್ರಾಕ್ಟ್ ವರ್ಕರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಈ ಒಂದು ಏನು ಅಧಿಸೂಚನೆ ಅಥವಾ ರೂಲ್ಸನ್ನು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಇದರಲ್ಲಿ ಅದೇ ಹೇಳ್ತಾ ಇದ್ದು, ಒಂದು ವುಮೆನ್ ನೈಟ್ ಶಿಫ್ಟ್ಸ್ ಬಗ್ಗೆ ಮಾತಾಡಿದ್ದಾರೆ. ತದನಂತರ 48 hours per week ಅನ್ನುವಂಥ ಒಂದು ಮ್ಯಾಕ್ಸಿಮಮ್ ಲಿಮಿಟನ್ನು ಹೇಳಿದ್ದಾರೆ. ತದನಂತರ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟ್ ವರ್ಕರ್ಸ್ ಬಗ್ಗೆ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಟ್ರಾನ್ಸಿಷನ್ ಪೀರಿಯಡ್ ಈಗಾಗಲೇ ಹೇಳಿರ್ತಾರೆ ಏಪ್ರಿಲ್ 1, 2026 ಇದು ಜಾರಿಗೆ ಬರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕಾಗಿರುವಂಥದ್ದು. ಸೊ ಇದಿಷ್ಟು ನ್ಯೂಸಲ್ಲಿ ಏನಿದೆ ಆಯಿತು. ಈಗ ನಾವು 4 ಲೇಬರ್ ಕೋಡ್ಸ್ಗಳಿಂದ ಅದನ್ನು ಕೂಡ ಜಸ್ಟ್ ಒಂದ್ಸತಿ ಬ್ರಷ್ ಅಪ್ ಮಾಡೋಣ. ಆ್ಯಂಡ್ ಆಲ್ ದೀಸ್ 4 ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಪ್ರಿಲಿಮ್ಸ್ಗಿರ್ಬೋದು, ಮೇನ್ಸ್ಗಿರ್ಬೋದು, ಡೈರೆಕ್ಟಾಗಿ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ ಇದರ ಪ್ರಾವಿಷನ್ಸನ್ನು ಕುರಿತು. ಸೊ ನೀವು ಇದನ್ನು ಮತ್ತೊಂದ್ಸತಿ ಹೋಗಿ ರಿವೈಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಒಂದು ಏನು ಮುಖ್ಯವಾದ ಪ್ರಾವಿಷನ್ಸ್ ಏನಿದೆ ಅವುಗಳ ಕುರಿತಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ಒಂದು ನಿಯಮಗಳು ಏನಿದೆ ಇದುವರೆಗೂ ಏನು ಈ ಲೇಬರ್ ರೂಲ್ಸನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ ಅಥವಾ ಪಬ್ಲಿಷ್ ಮಾಡಿದ್ದಾರೆ, ಆ ಲೇಬರ್ ರೂಲ್ಸನ್ನು ಈ 4 ಕೋಡ್ಗಳಿಗೆ ನಾವು ಲಿಂಕ್ ಮಾಡ್ಬೋದು. ಯಾವ ಕೋಡ್ಗಳು ಅಂದರೆ ಕೋಡ್ ಆನ್ ವೇಜಸ್, ಸೋಷಿಯಲ್ ಸೆಕ್ಯೂರಿಟಿ ಕೋಡ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಮತ್ತು ಆಪರೇಷನಲ್ ಆ್ಯಂಡ್ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಏನಿದೆ ಇದು. ಸೊ ಈ 4 ಕೋಡ್ಗಳಲ್ಲಿ ಅಡಿಯಲ್ಲಿ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿರುವಂಥದ್ದು. ಸೊ ಇನ್ನು ಕೋಡ್ ಆನ್ ವೇಜಸ್ ಬಂದರೆ ಇಲ್ಲಿ ಮಿನಿಮಮ್ ವೇಜಸ್ ಬಗ್ಗೆ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಮತ್ತು ಏನು ಪ್ರತಿ ತಿಂಗಳು 7ನೇ ತಾರೀಕು ಒಳಗಡೆ ವೇಜನ್ನು ಹಾಕಬೇಕು ಅಂದರೆ ಸ್ಯಾಲರಿ ಕ್ರೆಡಿಟ್ ಆಗಬೇಕು ಅನ್ನೋದಿರ್ಬೋದು. ಈ ರೀತಿಯಾದ ರೂಲ್ಸನ್ನು ಮಾಡಿರೋದು ಅಂಡರ್ ಕೋಡ್ ಆಫ್ ವೇಜಸ್.
ತದನಂತರ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ESI ಬೆನಿಫಿಟ್ಸನ್ನು ಇಲ್ಲ ಪೆನ್ಷನ್ ಬೆನಿಫಿಟ್ಸನ್ನು ಇವನ್ ಬೇರೆ ಲೈಕ್ ಕಾಂಟ್ರಾಕ್ಟ್ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಗ್ರ್ಯಾಟ್ಯುಟಿ ವರ್ಕ್ ಅದೆಲ್ಲನೂ ಕೂಡ ಎಲ್ಲರಿಗೂ ಸಿಗಬೇಕು ಅನ್ನುವಂಥದ್ದನ್ನ ಹೇಳಿರೋದಿರ್ಬೋದು. ತದನಂತರ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡಲ್ಲಿ ಟ್ರೇಡ್ ಯೂನಿಯನ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್, ವರ್ಕಿಂಗ್ ಕಂಡೀಷನ್ಸಲ್ಲಿ ಯಾವ ರೀತಿಯಾದ ಸುರಕ್ಷತಾ ಕ್ರಮಗಳನ್ನು ಒಂದು ಇಂಡಸ್ಟ್ರಿ ಇದೆ ಅಂತಂದರೆ ಅಲ್ಲಿ ಯಾವ ರೀತಿಯಾದ ಸುರಕ್ಷತಾ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಕುರಿತಾಗಿ ಮಾತಾಡುತ್ತೆ ಇದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಇದು ಬೋತ್ ಪ್ರಿಲಿಮ್ಸ್ಗೂ ಅಷ್ಟೇ ಏನಂತೀವಿ ಮೇನ್ಸ್ಗೂ ಅಷ್ಟೇ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ 4 ಲೇಬರ್ ಕೋಡ್ಗಳೇನಿದೆ ಇದರಲ್ಲಿ ಇರುವಂಥ ಮುಖ್ಯವಾದ ಪ್ರಾವಿಷನ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾವಿಷನ್ಸ್ನ ಕುರಿತಾಗಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಆ ಒಂದು ವಿಡಿಯೋಸ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು. ಆ್ಯಂಡ್ ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಆಲ್.